ಕೆರೆ ಇದೆ, ಕೆರೆಯ ಮೇಲೆ ನೆರಳಿದೆ, ಹಿರಣಗಳು ತಾಕಲು ಒಂದಾಮೆ ನಲಿದಿದೆ. ನೋಡಲು ಡಬ್ಬಿಯಾಕಾರ, ಅದರಲ್ಲಿ ಗುಟ್ಟನ್ನ ಬಚ್ಚಿಕೊಂಡು ಸಂತಸದಿಂದಿದೆ, ಹುಡುಕಲು ಆಗದೆ ಈಜಿಕೊಂಡು. ಆ ಡಬ್ಬಿಯ ಒಡಲಿನಲ್ಲಿ ಕಡಲನ್ನೇ ತುಂಬುವ ಜಾಗ ಇದೆ. ತಾರೆಯ ಆಕಾರದಿ ಅದರಲ್ಲಿ ಬೀಗವು ಕಾಣುತ್ತಿದೆ. ಮಗುವೆ ಕೇಳು, ಕಥೆಯನ್ನ ಕೇಳು, ಮಲಗು ನನ್ನ ಕಂದ ಕಂದ, ಮಲಗು ಮಲಗು ನನ್ನ ಮಡಿಲೆ ನಿನ್ನ ದಿಂಬು, ನಿನ್ನ ನಗುವೆ ಕನಸು, ಸೊಗಸಾದ ಕನಸು. ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಸರ್, 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್. ಹುಟ್ಟುಹಬ್ಬದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಟು ಯು ಸರ್. ಹ್ಯಾಪಿ ಬರ್ತ್ಡೇ ಸರ್. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಸರ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬರ್ತ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಸರ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಸರ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್. ನಿನ್ನ ನಗುವೆ ಕನಸು, ಸೊಗಸಾದ ಕನಸು ಕನಸು. ನಾನು ನಿಮ್ಮಿಂದ ತುಂಬ ಕಲ್ತಿದ್ದೀನಿ. ಹಾಗೆ ನನಗೆ ನಾನು ನಮ್ಮ ತಪ್ಪುಗಳನ್ನ ನೀವು ತಿದ್ದಿ ಬುದ್ಧಿ ಹೇಳಿದ್ದೀರಾ. ಆಗಲೆಲ್ಲ ನನಗೆ ಅನಿಸಿರೋದು ನನ್ನ ಅಣ್ಣನೇ ನನಗೆ ಬುದ್ಧಿ ಹೇಳ್ತಿದ್ದಾರೆ ಅಂತಲೇ ಅಂದ್ಕೊಂಡಿರೋದು. ನಿಮ್ಮಿಂದ ತುಂಬ ಕಲ್ತಿದ್ದೀನಿ ಸರ್, ಅದು ಯಾವತ್ತೂ ನಾನು ಮರೆಯಲ್ಲ. ನಾವು ನಿಮ್ಮಿಂದ ತುಂಬ ಕಲ್ತಿದ್ದೀವಿ, ಇನ್ನೂ ಕಲಿತಾನೇ ಇದ್ದೀವಿ ಸರ್. ನನ್ನ ಜೀವನದ ಕೆಲವು ನೋವಿನ ದಿನಗಳಲ್ಲಿ ನೀವು ಹಾಗೂ ನಿಮ್ಮ ಫ್ಯಾಮಿಲಿಗೂ ನಾನು ತುಂಬ ಧೈರ್ಯ ತುಂಬಿದ್ದೀರಾ. ಆ ದಿನಗಳನ್ನ ನಾನು ಮರೆಯೋಕ್ಕಾಗಲ್ಲ. ಅದಕ್ಕೆ ನಾನು ಯಾವಾಗಲೂ ನಿಮ್ಮ ಚಿರಋಣಿಯಾಗಿರ್ತೀನಿ ಸರ್, ನೀವು ನಮ್ಮಂತ ಎಷ್ಟೋ ಜನರಿಗೆ ಅನ್ನದಾತರಾಗಿ, ವಿದ್ಯಾದಾತರಾಗಿ, ಶಕ್ತಿದಾತರಾಗಿ, ಸ್ಫೂರ್ತಿದಾಯಕರಾಗಿ ಆಗಿದ್ದೀರಾ ಸರ್. ಯು ಆರ್ ಮೈ ಹೋಪ್, ಕಾನ್ಫಿಡೆನ್ಸ್, ಸ್ಟ್ರೆಂತ್ and my energy, not only for me, for my whole family. Our team Arunodaya has given me the identity. Thank you for giving me the opportunity to prove myself. ನೀವು ನಮಗೆ ಗಾಡ್ ಫಾದರ್ ಇದ್ದಂಗೆ, ನಮ್ಮ ಅರುಣೋದಯ ಶಾಲೆ ನಮಗೆ ತವ್ರ ಮನೆ ಇದ್ದಂಗೆ. ನೀವು ನಮಗೆ ತಂದೆ ಸ್ಥಾನದಲ್ಲಿ ಇದ್ದು ಎಲ್ಲದನ್ನು ನಮಗೆ ನಡೆಸಿದ್ದೀರಾ ಸರ್, ಅದಕ್ಕಾಗಿ ಧನ್ಯವಾದಗಳು. ಮತ್ತು ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಆಸೆ, ಆಕಾಂಕ್ಷೆ, ಆಂಬಿಷನ್ಸ್ ಎಲ್ಲದೂ ನಿಮ್ಮ ಲೈಫಲ್ಲಿ ನೆರವೇರಲಿ ಅಂತ ಹೇಳಿ ಪ್ರತಿದಿನ ಪ್ರಾರ್ಥನೆ ಮಾಡ್ತೀನಿ ಸರ್. ಧನ್ಯವಾದಗಳು ಸರ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್. ನಿಮಗೆ ದೇವರ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಡ್ತೀನಿ ಸರ್. ನಾನು ಈ ಸ್ಕೂಲಿಗೆ ಬಂದು 14 ವರ್ಷ ಆಯಿತು. ಆದರೆ ಸರ್, ನಾನು ಅಬ್ಸರ್ವ್ ಮಾಡಿರೋ ಹಾಗೆ ನಿಮ್ಮ ನಗುವಲ್ಲೇ ಎಲ್ಲ ತಿಳಿದ್ಬಿಡುತ್ತೆ ಸರ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್. ನಿಮ್ಮ ಮಂದಹಾಸದ ನಗು ಸದಾ ಕಾಲ ಹೀಗೆ ಇರಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ ಸರ್. As a person, I like you too much because you are a well teacher, guider, motivator, well-wisher, and also you are a good doctor. Happy birthday. God bless you, sir. Many more happy returns of the day, sir. I learned so many things from this school and from you. After my long leave, I will like to join again to this school. May God bless you, sir. Happy birthday, sir. You are one of the good human being I have seen in Tarikere. ರಿಯಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಬಿಕಾಸ್ ಯಾಕೆಂದರೆ ನಾನು ಎಷ್ಟೇ ಸರಿ ಡ್ರಾಪ್ ಮಾಡಿದ್ರು ಕೂಡ ಮತ್ತೆ ನನಗೆ ಅವಕಾಶ ಕೊಟ್ಟಿದ್ದೀರಾ. ಸೊ ಇದಕ್ಕೆ ನಾನು ಯಾವಾಗಲೂ ನಿಮಗೆ ಚಿರಋಣಿ ಆಗಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಎಲ್ಲಿ ತನಕ ಇರ್ತೀನೋ ಅಲ್ಲಿ ನಾನು ನನ್ನ ಹಾರ್ಡ್ ವರ್ಕ್ ನಾನು ಮಾಡಿಕೊಂಡು ನಾನು ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲ ಕಷ್ಟಕ್ಕೂ ಸ್ಪಂದಿಸಿದ್ದೀರಾ. ನಿಮಗೆ ಯಾವಾಗೂ ನಾವು ಚಿರಋಣಿ ಆಗಿರ್ತೀವಿ ಸರ್. ಹರ್ಷದ್ ಸರ್ ಅಂದರೆ ಒಂದು ಇನ್ಸ್ಪಿರೇಷನ್ ನನಗೆ. ಗೀತಾ ಮೇಡಮ್ ಅಂದರೆ ಒಂದು ಮಾರಲ್ ಸಪೋರ್ಟ್. ಏನಾದರೂ ಮಾಡ್ಬೋದು, ನಾನು ಯಾವಾಗಲೂ ನನಗೊಂದು ಬೌಂಡ್ರಿ ಹಾಕ್ಕೊಂಡಿದ್ದೆ. ಸೊ ಇಲ್ಲ, ಆ ಬೌಂಡ್ರಿ ದಾಟಿ ನನ್ನ ಎಬಿಲಿಟಿ ಇದೆ ಅಂತ ತೋರಿಸ್ಕೊಟ್ಟಿದ್ದು ಈ ಅರುಣೋದಯ ಶಾಲೆ. ದಟ್ ಬಿಕಾಸ್ ಆಫ್ ಯು ಟು. ಅದೇ ನಮ್ಮ ಥಿಂಕಿಂಗ್ ಎಬಿಲಿಟಿ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ. ನಿಮ್ಮನ್ನು ಒಪ್ಪಿಸ್ಬೇಕು ಅನ್ನೋದಕ್ಕಾದ್ರೂ ನಾವು ಬೇರೆದೇ ಆಲೋಚನೆ ಮಾಡ್ತಾ ಇದ್ವಿ. ಮೊದಲೆಲ್ಲ ನಮ್ಮ ಆಲೋಚನೆ ಬೇರೆ ಥರನೇ ಇರ್ತಿತ್ತು. ಬಟ್ ಇವಾಗ ಹಂಗಲ್ಲ. ಸರ್ ಹತ್ರ ಫಸ್ಟ್ ಟೇಕಲ್ಲೇ ಓಕೆ ಅನಿಸ್ಕೊಳ್ಬೇಕು ಅಂತ ಎಲ್ಲ ಟೀಚರ್ಸಿಗೂ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಮೋರ್ ದ್ಯಾನ್ ಅವರ್ ಎಬಿಲಿಟಿ ನಾವು ಟ್ರೈ ಮಾಡ್ತಾ ಇರ್ತೀವಿ. ಸೊ ನಾವು ತುಂಬ ಕಲ್ತಿರೋದು ದಟ್ ಬಿಕಾಸ್ ಆಫ್ ಯು ಓನ್ಲಿ ಸರ್. ಥ್ಯಾಂಕ್ ಯು. ಎಲ್ಲರ ಹೆಲ್ಪ್ ಬಗ್ಗೆನೂ ಕೂಡ ನೀವು ಕೇರ್ ತಗೊಳ್ಳೋವಂಥ, ನಿಮಗೆ ವಿಚಾರಿಸುವಂಥ, ನಿಮಗೆ ದೇವರು ಕೂಡ ನಿಮಗೆ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಬಯಸ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದರೆ ನಂಗೆ ಹೇಳಕ್ಕೆ ಇಷ್ಟಪಡೋ ಅಂಥದ್ದು, ಒಂದು ಚಿಕ್ಕ ವರ್ಕ್ ಆದರೂ ಕೂಡ ಅದು ತುಂಬ ಚೆನ್ನಾಗಿ ಬರಬೇಕು, ಸಕ್ಸಸ್ಫುಲ್ ಆಗಬೇಕು,
ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರಬೇಕು ಅಂತ ಬಯಸೋವಂಥ ನಿಮಗೆ ನೀವು ಕೂಡ ಲೈಫಲ್ಲಿ ಏನು ಅಂದ್ಕೊಂಡಿದ್ದೀರಾ, ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸಕ್ಸಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಕೆಲಸಗಳು ಕೂಡ ತುಂಬ ಚೆನ್ನಾಗಿ ಅಚೀವ್ ಮಾಡೋದಕ್ಕೆ ದೇವರು ನಿಮಗೆ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ ಅಂತ ಬಯಸ್ತಾ ಇದ್ದೀನಿ ಸರ್. ಅರುಣೋದಯ ಅಂತ ಒಂದು ಫ್ಯಾಮಿಲಿ ಅಂತ ತಗೊಂಡಾಗ ಆ ಫ್ಯಾಮಿಲಿಯಲ್ಲಿರೋ ಎಲ್ಲರ ಕಷ್ಟ ಸುಖಗಳನ್ನ ನೀವು ವಿಚಾರಿಸಿ ಅವ್ರ ಹಿಂದೆ ಇರ್ತೀರಲ್ಲ, ಆ ಗುಣ ನನಗೆ ತುಂಬ ಮೆಚ್ಚುಗೆ. ನಿಮ್ಮ ಬಗ್ಗೆ ಹೇಳಬೇಕು ಅಂತ ಅಂದರೆ ನೀವೊಂದು ಗುರು ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದರೆ ನಾನು ನಿಮ್ಮಿಂದ ತುಂಬ ವಿಷಯಗಳನ್ನ ಕಲ್ತಿದ್ದೀನಿ. ಒಂದು ಏನಪ್ಪ ಅಂತ ಅಂದರೆ ಅಲ್ಲಿ ನಾನು DA ಟ್ರೈನಿಂಗಲ್ಲಿ ಕಲ್ತಿರೋದಕ್ಕಿಂತ ಹೆಚ್ಚಾಗಿ ನೀವು ನಮಗೆ ಒಂದು ಗುರುವಾಗಿ ಕಲಿಸಿದ್ದೀರಾ. ಈಗ ಸಣ್ಣ ಮಕ್ಳಿಗೆ ಹೇಗೆ ಬೇಬಿ ಸಿಟ್ಟಿಂಗ್ ಮಕ್ಳಿಗೆ ಹೇಗೆ ಲೆಟರ್ಸ್ನ ಕೂಡ ಬರೆಯೋದನ್ನ ಹೇಳ್ಕೊಡ್ತಾರೆ ವೇದಾ ಮೇಡಮು, ಹಾಗೆ ನೀವು ಸಹ ನನಗೆ 4 ಲೈನ್ ಬುಕ್ಕಲ್ಲಿ ಬರೆದು ಕೊಟ್ಟು ಕಲಿಸಿದ್ದೀರಾ ಸರ್. ಅದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಮತ್ತೆ ಮುಂದೆ ಏನೇ ಒಂದಾದ್ರೂ ನಿಮ್ಮಿಂದ ಅಂತಾನೆ ಹೇಳೋದಕ್ಕೆ ಅದನ್ನ ಇಷ್ಟಪಡ್ತೀನಿ ಸರ್. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಟು ಯು ಸರ್. ಗಾಡ್ ಬ್ಲೆಸ್ ಯು. ಯಾವಾಗಲೂ ಸಂತೋಷವಾಗಿರಿ ಸರ್. ಹ್ಯಾಪಿ ಬರ್ಡೇ ಸರ್. ನೀವು ನಮಗೆಲ್ಲ ರೋಲ್ ಮಾಡಲ್ ಇದ್ದ ಹಾಗೆ ನಾನು ನಮ್ಮ ಯಶುಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಸರ್ ಥರ ಆಗ್ಬೇಕು ಯಶು ಅಂತ ಹೇಳಿ. ಯಾಕಪ್ಪ ಅಂದ್ರೆ ಸ್ಕೂಲು ನೋಡ್ಕೊಳ್ತೀರಾ, ಮೆಡಿಕಲ್ 2 ಮೆಡಿಕಲ್ ಇದೆ, 2 ಮೆಡಿಕಲ್ಲು ನೋಡ್ಕೊಳ್ತೀರಾ, ಅದೇ ತರ ಕ್ಲಿನಿಕ್ ನೋಡ್ಕೊಳ್ತೀರಾ, ಅದೇ ತರ ತೋಟ ನೋಡ್ಕೊಳ್ತೀರಾ ಜೊತೆಯಲ್ಲಿ. ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಅದೇ ತರ ಪ್ರಿಫರೆನ್ಸ್ ಕೊಡ್ತೀರಾ. ನಿಮ್ಮ ತಮ್ಮ, ನಿಮ್ಮ ತಂಗಿ, ಅವ್ರ ಮಕ್ಳುಗಳು, ಮತ್ತೆ ಗೀತಾ ಮೇಡಮ್ ಅಮ್ಮಂಗಾಗ್ಲಿ ಎಲ್ರೂ ಸಹ ಒಂದೇ ತರ ನೋಡ್ಕೊಳ್ತೀರಾ. ಅದು ನನಗೆ ಬಹಳ ಖುಷಿ ಸರ್. ನಾನು ಅದಕ್ಕೆ ಯಶುಗೆ ಯಾವಾಗಲೂ ಆ ಥರ ಹೇಳ್ತಾ ಇರ್ತೀನಿ, ಸರ್ ಥರ ಆಗಬೇಕು ಯಶು ನೀನು ಅಂತ ಹೇಳಿ. ಆಮೇಲೆ ನಿಮ್ಮ ಕೈ ಕೆಳಗೆ ನಾವೊಂದು 50ರಿಂದ 60 ಕುಟುಂಬಗಳು ಜೀವನ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನೀವು ಅನ್ನದಾತರಿದ್ದಾಗೆ ನಿಮ್ಮ ಕೈಯಿಂದ ಊಟ ಮಾಡ್ತಿದ್ದೀವಿ ನಾವೆಲ್ಲ. ನೀವು ಇದೇ ತರ 100 ವರ್ಷ ಚೆನ್ನಾಗಿ ಬದುಕಬೇಕು ಸರ್. ನಿಮ್ಮ ಕೈಯಿಂದ ಇನ್ನೂ ಎಷ್ಟೋ ಕುಟುಂಬಗಳು ಇದೇ ತರ ಜೀವನ ಮಾಡಬೇಕು ಸರ್. ನೀವು ನಮಗೆ ರೋಲ್ ಮಾಡಲ್ ಇದ್ದಂಗೆ, ನಿಮ್ಮನ್ನೇ ರೋಲ್ ಮಾಡಾಗ ಮಾಡ್ಕೊಂಡಿದ್ದೀನಿ ನಾನು. ನೀವೆಲ್ಲ ಫೀಲ್ಡಲ್ಲೂ ಆಕ್ಟಿವ್ ಆಗಿರ್ತೀರಾ. ನಿಮಗೆ ಆಕ್ಟಿವ್ ಆಗಿರ್ಬೇಕಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಈ ಸ್ಕೂಲಿಗೆ ಬಂದು ತುಂಬ ಕಳ್ತಿದ್ದೀನಿ ನಾನು. ನಿಮ್ಮಿಂದಾನೆ ಸರ್ ಎಲ್ಲದು. ಸರ್ ನನ್ನ ಪಾಲಿನ ದೇವ್ರು ಅಂತಾನೆ ಹೇಳ್ಬೋದು ಸರ್ ನಿಮ್ಮನ್ನ. ಯಾಕಂದ್ರೆ ಕೊರೋನಾ ಪೀರಿಯಡ್ ತುಂಬಾ ಹೆಲ್ಪ್ ಮಾಡಿದಿರಾ, ತುಂಬಾ ಚೆನ್ನಾಗಿ ಕೇರ್ ಮಾಡಿದಿರಾ. ನಾನು ಸಾಯ್ತೀನೇನೋ ಅನ್ಸ್ಬಿಟ್ಟಿದ್ದೆ ನನಗೆ ಕೊರೋನಾ ಬಂದಾಗ. ಸೊ ಅದನ್ನ ನೀವು ತುಂಬಾ ಡೈಲಿ ನನ್ನನ್ನು ಕೇರ್ ಮಾಡ್ತಾ ಇರೋದ್ರಿಂದ ನನಗೇನೋ ಆಮೇಲೆ ನಾನು ಬದುಕ್ತೀನೇನೋ ಅಂತ ಆಸೆ ಆಗ್ತಾ ಹೋಯ್ತು. ಸೊ ಮತ್ತೆ ಸರ್ ನಾನು ಡ್ರಾಮಾದಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ರಿ. ನಾನು ಒಳ್ಳೆ ನನ್ನಲ್ಲಿರುವಂತಹ ಒಂದು ಪ್ರತಿಭೆ ಹೊರ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಸರ್. ನೀವು ಎಷ್ಟು ಥ್ಯಾಂಕ್ಸ್ ಹೇಳೋದು ಸರ್ ಸಾಲದು ಸರ್ ನಿಮಗೆ. ನಮ್ಮ ಮಗನಿಗೆ ಎಜುಕೇಷನ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಸರ್. ಎಜುಕೇಷನ್ ಎಲ್ಲ ಕೊಟ್ಟು ಒಳ್ಳೇದಾಗುತ್ತೆ ಸರ್. ದೇವಸ್ಥಾನದಲ್ಲಿ ದೇವ್ರು ಹೇಗೆ ಮುಖ್ಯನೋ ಅದೇ ರೀತಿ ನಮ್ಮ ಅರುಣೋದಯ ಶಾಲೆಯಲ್ಲಿ ನೀವು ಮುಖ್ಯ ಸರ್. ದೇವರ ಆರೋಗ್ಯ ಆಯಸ್ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಈ ಸ್ಕೂಲಿಗೆ ನೀವು ಮೇಡಮ್ ಇಬ್ಬರು ಶಿವ ಪಾರ್ವತಿ ಇದ್ದಂಗೆ ಸರ್. ನಾವು ಈ ಸ್ಕೂಲಿಂದ ತುಂಬ ಕಲ್ತಿದ್ದೀವಿ. ನಾನು ಈ ತರೀಕೆರೆಗೆ ಬಂದಾಗ ಮೇ ಬಿ ನಾನು ರಾಂಗ್ ಪರ್ಸನ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಅನಿಸ್ತಾ ಇತ್ತು. ಆದರೆ ಅರುಣೋದಯ ಅಂತ ಸ್ಕೂಲ್ ಸಿಕ್ಕಿದಾಗ, ನನಗೆ ಒಳ್ಳೆ ಮ್ಯಾನೇಜ್ಮೆಂಟ್ ಸಿಕ್ಕಿದಾಗ ನನಗೆ ನನ್ನ ಮಕ್ಕಳಿಗೆ ಅನ್ನ ಕೊಟ್ಟಿದೆ ಸರ್. ಅದನ್ನು ಲೈಫ್ ಲಾಂಗ್ ನಾವು ಯಾವತ್ತೂ ಮರೆಯೋಕ್ಕೆ ಆಗಲ್ಲ. ಅರುಣೋದಯ ಅಂದರೆ ಸನ್ ರೈಸಿಂಗ್. ಸೊ ನನ್ನ ಲೈಫಲ್ಲೂ, ನನ್ನ ಮಕ್ಕಳು ಲೈಫಲ್ಲೂ ಸನ್ ರೈಸಿಂಗ್ ಆಯಿತು. ಅರ್ಧ ವಯಸ್ಸು ನಾವು ಅರುಣೋದಯದಲ್ಲೇ ಕಳೆದ್ಬಿಟ್ಟಿದ್ದೀವಿ. ಆಮೇಲೆ ಸರ್ ನನಗೊಂದೇ ಒಂದು ನಿಮ್ಮಲ್ಲಿ ಬೇಜಾರು ಅಂದರೆ ಯಾವಾಗಲೂ ವಯಸ್ಸಾಯಿತು ಅಂತ ಬೈತೀರ ಸರ್. ಆದರೆ ನಾವು ಇನ್ನೂ ಸ್ವೀಟ್ 16 ಅಂತಲೇ ಬದುಕ್ತಾ ಇದ್ದೀವಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ತ್ಡೇ ಸರ್. ನಿಮ್ಮಿಂದ ತುಂಬಾ ನಾನು ಕಲ್ತ್ಕೊಂಡಿದ್ದೀನಿ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಸರ್. ನೀವು ನಮ್ಮ ಸ್ಫೂರ್ತಿ. ನೀವು ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ಸರ್. ಹಾಯ್ ಸರ್. ನಿಮ್ಮ ಸ್ನೇಹದ ಪಯಣದಲ್ಲಿ ನೀವು ನನಗೆ ನೀಡಿದಂತಹ ಮಾರ್ಗದರ್ಶನ ಮತ್ತು ಸಹಾಯವನ್ನು ನಾನು ಎಂದೂ ಮರೆಯುವಂತಿಲ್ಲ ಸರ್. ಮತ್ತು ನನ್ನ ಕುಟುಂಬ ಮತ್ತು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತು ಕಾಳಜಿಗೆ ನಾನು ಯಾವತ್ತೂ ಚಿರಋಣಿ ಸರ್. ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಸರ್ ನಮಸ್ಕಾರ ಸರ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ನಿಮ್ಮ ಬಗ್ಗೆ ಹೇಳೋದಕ್ಕೆ ಪದಗಳು ಸಾಲದು. ಆ ದೇವರು ನಿಮಗೆ ಆರೋಗ್ಯ ಕೊಟ್ಟು ಆ ದೇವರು ನಿಮ್ಮನ್ನು ಕಾಪಾಡಲಿ. ಮೈ ಗಾಡ್ ಫಾದರ್ ಸರ್. ಶುಭಾಶಯಗಳು ಸರ್. ಹಾಯ್ ಸರ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಸ್ಮರಣ ಈ ಪೊಸಿಷನಲ್ಲಿ ಇದ್ದಾನೆ ಅಥವಾ ನ್ಯಾಚುರೋಪತಿ ಮಾಡ್ತೀನಿ ಅಂದರೆ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ನು ನೀವೇ. ಯಾಕಂದರೆ ವೆನ್ ಐ ಆಮ್ ಸ್ಟಡಿಂಗ್ ಇನ್ 10th ಇನ್ ಯೋರ್ ಸ್ಕೂಲ್, ನೀವು ಹೇಳಿದ್ರಿ ಲಾಸ್ಟಿಗೆ ಕಷ್ಟಪಟ್ಟು ಓದಬೇಕು, ಇಲ್ಲಾಂದರೆ ಲೈಫ್ ಟಫ್ ಇದೆ,
ಆವಾಗ ನಾನು ಅದನ್ನು ಬ್ಯಾಡ್ ವೇಲ್ ತೊಗೊಂಡಿದ್ರೆ ನಾನು ಈ ಪೊಸಿಷನಲ್ಲಿ ಇರ್ತಿರಲಿಲ್ಲ ಅಂದ್ಕೊತೀನಿ. ಅದನ್ನು ನಾನು ಮೋಟಿವೇಟಾಗಿ ತೊಗೊಂಡಿದ್ದಕ್ಕೆ ನಾವು ಐ ಆಮ್ ಡೂಯಿಂಗ್ ಫೈನಲ್ ಇಯರ್ ಆಫ್ ಮೆಡಿಕಲ್. ನೆಕ್ಸ್ಟ್ 4 ಮಂತ್ಸಲ್ಲಿ ಅದು ಮುಗ್ದೋಗುತ್ತೆ ಸರ್. ನಮ್ಮದು ಫ್ಯಾಮಿಲಿ ಟಫ್ ಸಿಚುವೇಷನಲ್ಲಿ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಯಾರೂ ಬರಲಿಲ್ಲ, ಯಾರೂ ಕೂಡ ಸಪೋರ್ಟು ನಿಂತ್ಕೊಳ್ಳಿಲ್ಲ. ವೆನ್ ಐ ಲಾಸ್ಟ್ ಮೈ ಫಾದರ್, ಆವಾಗಲೇ ನೀವು ಬಂದು ನಮ್ಮ ಅಮ್ಮಂಗೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನೆರವೇರಿಸ್ಕೊಟ್ರಿ. ಅದು ಯಾವಾಗಲೂ ಮರೆಯಲ್ಲ. ಟಿಲ್ ಮೈ ಲಾಸ್ಟ್ ಬ್ರೆತ್ ನಾನು ಯಾವಾಗಲೂ ನಿಮಗೆ ಗ್ರೇಟ್ಫುಲ್ ಆಗಿರ್ತೀನಿ ಸರ್. ಥ್ಯಾಂಕ್ ಯು. ಮನುಷ್ಯನಿಗೆ ಜ್ಞಾನದಿಂದ ಅಧಿಕಾರ ಸಿಗುತ್ತದೆ, ಆದರೆ ಗೌರವ ಸಿಗಬೇಕು ಅಂತ ಹೇಳಿದ್ರೆ ವ್ಯಕ್ತಿತ್ವ ಇರಲೇಬೇಕು. ಅಂತಹ ವ್ಯಕ್ತಿತ್ವವನ್ನು ಹೊಂದಿದ್ದು ಎಲ್ಲರಲ್ಲಿರುವ ಪ್ರತಿಭೆಯನ್ನು ಹೊರತಂದಿರುವಂತಹ ಪ್ರಯತ್ನ ಮಾಡುತ್ತಾ ಎಲ್ಲರೂ ಹೆಮ್ಮೆ ಪಡುವಂತಹ ಸಂಸ್ಕಾರ ಕೊಡುವಂತಹ ಸದಾ ಶಿಕ್ಷಕಿಯರಿಗೆ ಮತ್ತು ಮಕ್ಕಳಿಗೆ ಸ್ಫೂರ್ತಿ ನೀಡುತ್ತಿರುವಂತಹ ಆಶಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೀನೆ ಭವ್ಯ